ಅಪ್ಪ ಬಂದು ಫರ್ಗುಸನ್ ತೊಗೊಬೇಕು ಅಂತಾನೆ, ಮಗ ಬಂದು ಜಾಂಡಿಯರ್ ತೊಗೊಬೇಕು ಅಂತ. ಈ ಥರದ್ದು ಭಾಳ ಕಸ್ಟಮರ್ ನೋಡಿದ್ದೀನಿ ನಾನು. ಜಾನ್ ಡಿಯರ್ ಈ ಗಾಡಿನ ಶ್ರೀಮಂತರು ಗಾಡಿ ಅಂತಲೂ ಕರೀತಾರೆ. ಅವ್ರು ಮೊದಲಿಂದ ಫರ್ಗುಸನ್ ಬಿಟ್ಬಿಟ್ಟು ಬೇರೆ ಗಾಡಿ ಕಂಪ್ನಿಗೆ ಹೋಗಿರಲ್ಲ, ನೋಡಿರಲ್ಲ. ಈಗಿನ ಯಂಗ್ ಟ್ರೆಂಡ್ ಎಲ್ಲ ಜಾಂಡಿಯರ್ ಅಂತಾರೆ. ಗಾಡಿ ಸುಮ್ಮನೆ ನುಗ್ತಾ ಇರುತ್ತೆ ಗುರು, ಯಾವ ರೋಡು ಏನೂ ಕೇಳಲ್ಲ, ಗೇರು ಕೇಳಲ್ಲ, ಯಾವ ಗೇರಲ್ಲಿದೆ ಸುಮ್ಮನೆ ಹೋಗ್ತಾ ಇರುತ್ತೆ, ನಾವೇ ಗ್ರಿಪ್ಪಿಗೆ ಇಟ್ಕೋಬೇಕು. ಲುಕ್ಸು, ಪವರು, ಆಮೇಲೆ ಕೆಲಸ ಆಮೇಲೆ ಸ್ಟ್ರೈನ್ ಆಗಲ್ಲ. ನೀವು ಬೆಳಗ್ಗಿಂದ ಸಂಜೆವರೆಗೂ ಓಡಿ ನಾವು ಕಾರ್ ಓಡಿಸ್ತೀವಲ್ಲ, ಆ ಥರ ಫೀಲಿಂಗ್ ಇದೆ. ಒಂದು ಟ್ರ್ಯಾಕ್ಟರ್ ತಗೊಳ್ಳೋರು 10 ಕಡೆ ಕೇಳ್ತಾರೆ, 10 ಕಡೆ ನೋಡ್ತಾರೆ. ಆದರೆ ಜಾಂಡಿಯರ್ ಟ್ರ್ಯಾಕ್ಟರ್ ತಗೊಳ್ಳೋರು ಈ ಕೆಲಸ ಮಾಡಲ್ಲ, ಕಾಸು ಕೊಟ್ಟು ಎತ್ಕೊಂಡ್ ಬರ್ತಾ ಇರ್ತಾರೆ. ಬೇರೆ ಗಾಡಿ 1 ಗಂಟೆಗೆ 1 ಎಕರೆ ಗೇಯೋದು, ನೀವು ಗೇಮೇ ಮಾಡಿ ನೋಡಿಬೇಕಾರೆ ಅಕ್ಕಪಕ್ಕ 2 ಗಾಡಿ ಬಿಟ್ಕೊಂಡ್ರೆ ಆ ಗಾಡಿ ಗೇಯಲ್ಲಿ ಗಾಡಿ ಸ್ಪೀಡ್ ಹೋಗ್ಬಿಟ್ಟಿರುತ್ತೆ. 42 HP ಗಾಡಿಗೆ ಕಂಪ್ಯಾರಿಸನ್ ಮಾಡ್ಕೊಬೇಕು. ನಾವು ಹೋಗ್ಬಿಟ್ಟು 35 HP ಗಾಡಿ ಕಂಪ್ಯಾರಿಸನ್ ಮಾಡೋಕೆ ನಾವು ಆಗಲ್ಲ. ಅದನ್ನು ಸಣ್ಣ ಪುಟ್ಟ ಕೆಲಸ ಈ ಟ್ರ್ಯಾಕ್ಟರ್ ತಗೊಂಡು ಬಾಡಿಗೆ ಹೊಡಿತೀನಿ ಅನ್ನೋರು ಈ ಗಾಡಿನ ಮುಟ್ಟಕ್ಕೂ ಹೋಗ್ಬಿಡಿ, ತರಕ್ಕೂ ಹೋಗ್ಬಿಡಿ. ಓನ್ ಯೂಸಿಗೆ ಮಾತ್ರ ಬೆಸ್ಟ್ ಆಗಿದೆ ಟ್ರ್ಯಾಕ್ಟರ್ ಇದು. ಸರ್ವಿಸು ಮೇಂಟೆನೆನ್ಸ್ 2 ಕಾಸ್ಟ್ಲಿದೆ, ಅದೊಂದರಲ್ಲೇನು 2 ಮಾತಿಲ್ಲ. ಬೇರೆ ಗಾಡಿ ನಾವು ಈಗ ಮಾರುತಿ ಕಂಪ್ನಿ ವೆಹಿಕಲ್ ಮೇಂಟೆನೆನ್ಸ್ ಚೀಪ್ ಇರುತ್ತೆ. ಹುಂಡಾಯಿ ಮೇಂಟೈನ್ ಮಾಡೋಕೋದ್ರೆ ಕಾಸ್ಟ್ಲಿ ಬರುತ್ತಲ್ಲ, ಆ ಥರ ಕಾಸ್ಟ್ಲಿ ಇದೆ. ಇವತ್ತು ನಮ್ಮ ಹತ್ರ ಇದೆ ಜಾನ್ ಡೀರ್ 5039 D ಸೀರೀಸು ಪವರ್ ಪ್ರೋ ಮಾಡಲು. ಹೊಸ ಗಾಡಿ ಬಂದು 7,40,000 ಇದೆ. ಫಸ್ಟ್ ಬಂದು 7,80 ಇತ್ತು. ಈಗ GST ಆಫರ್ ಬಂದಮೇಲೆ 7,40 ಬಂದು 40,000 ಕಮ್ಮಿ ಆಗಿದೆ. ಈ ಗಾಡೀಲಿ 2.9 ಲೀಟರು 3 ಸಿಲಿಂಡರ್ ಇಂಜಿನ್, 41 ಹಾರ್ಸ್ ಪವರ್, 153 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿಲಿ ಇಂಜಿನ್ ಸೀರಿಯಲ್ ನಂಬರ್ ಎಲ್ಲ ನೋಡಬೇಕು ಅಂದ್ರೆ ಇಲ್ಲಿ ಇಂಜಿನ್ ಹತ್ರ ಹಾಕಿದ್ದಾರೆ ಒಂದು ಮೆಟಲ್ ಪ್ಲೇಟ್ ಅಲ್ಲಿ. ಸೀರಿಯಲ್ ನಂಬರು, ಗಾಡಿದು, ಮೇಡ್ ಇನ್ ಇಂಡಿಯಾ ಎಲ್ಲ ಇಲ್ಲೇ ಹಾಕಿದ್ದಾರೆ ಒಂದು ಮೆಟಲ್ ಪ್ಲೇಟ್ ಅಲ್ಲಿ. ಜಾನ್ ಡಿಯರ್ ಇದು ಬಿಸ್ನೆಸ್ ನೇಮು, ಅಫಿಷಿಯಲ್ ನೇಮು ಡೀರ್ ಅಂಡ್ ಕಂಪನಿ. ಕಂಪ್ನಿ ಸ್ಟಾರ್ಟ್ ಆಗಿದ್ದು 1837 US ಅಲ್ಲಿ. ಮೇನ್ ಟ್ರಾನ್ಸ್ಮಿಷನ್ ಲಿವರ್ ಬಂದು ರೈಟ್ ಸೈಡ್ ಬರುತ್ತೆ, 4 ಗೇರ್ ಇದೆ. 4 ಗೇರ್ ಮುಂದಕ್ಕೆ ಹೋಗುತ್ತೆ, 4 ಗೇರ್ ಹಿಂದಕ್ಕೂ ಬರುತ್ತೆ, ಸೇಮ್ ಸ್ಪೀಡ್ ಅಲ್ಲಿ. ಆಯ್ತು, ಆಮೇಲೆ ಹೀಟ್ ಬಂದ್ಬಿಡುತ್ತೆ ಸಿಕ್ಕಾಬಿಟ್ಟು. ಈ ಗೇರ್ ಬಾಕ್ಸ್ ಇದೆಯಲ್ಲ, ನಾರ್ಮಲ್ ಟೈಮಲ್ಲಿ ಏನು ಮಾಡಲ್ಲ. ಈ ಕೋಲ್ಡ್ ಟೈಮಲ್ಲಿ ಈಗ ಮಧ್ಯಾಹ್ನ ಆಗ್ತಾ 12 ಗಂಟೆ ಆಗ್ಬಿಟ್ರೆ ಗಾಡಿನೂ ಈ ಗೇರ್ ಬಾಕ್ಸ್ ಎಲ್ಲ ಸಿಂಥೆಟಿಕ್ ಆಯಿಲ್ ಬರುತ್ತೆ ನೋಡಿದ್ದು, ಆಯಿಲ್ ಹೀಟ್ ಆದ ಕೂಡಲೇ ಫುಲ್ ಹೀಟ್ ಶುರು ಆಗ್ಬಿಡ್ತಿಲ್ಲ. ಅದಕ್ಕೆ ಇದೆಲ್ಲ ಹಾಕಿರೋದು. ಈಗ ಮೊದಲೆಲ್ಲ ಇದು ಬರ್ತಿಲ್ಲ ಫೈಬರ್ ಬಾಡಿ, ಕಾಲಲ್ಲಿ ಇಡೋಕ್ಕಲ್ಲ. ಈ ಬೆಂಕಿ ಮೇಲೆ ಇಡ್ತೀವಲ್ಲ, ಈ ಕೆಂಡದ ಮೇಲೆ ಅಷ್ಟು ಬಿಸಿ ಆಗುತ್ತೆ, ಕಮ್ಮಿ ಬಿಸಿ ಆಗಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಗಾಡಿಲಿ ತೋಟದಲ್ಲಿ ಸಣ್ಣ ಪುಟ್ಟ ಜಾಗದಲ್ಲಿ ಗೇಮೇ ಮಾಡೋದು ಸ್ವಲ್ಪ ಕಷ್ಟನೇ. ಈ ಗಾಡಿನ ಡಿಸೈನ್ ಮಾಡಿರೋದೇ ಫ್ಲಾಟ್ ಲ್ಯಾಂಡ್ಸ್ಗೆ, ಹೆವಿ ಲೋಡ್ ಪುಲ್ ಮಾಡಕ್ಕೆ ಅಂತಾನೆ. ಈ ಲಿವರ್ ಇಂಜಿನ್ ರೇಂಜ್ ಕನ್ವರ್ಟರು, B ಅಂದ್ರೆ ಐ, N ನ್ಯೂಟ್ರಲ್, A ಎಕ್ಸ್ಟ್ರಾ ಲೋ, 6 ರಿವರ್ಸ್. ಯಾವುದು ಅರ್ಥ ಆಗಲ್ಲ. ಯಾವ ಗೇರಲ್ಲಿ ಇರಲಿ ನೀನು ರಿವರ್ಸ್ಗೆ ಹಾಕಿದ್ರೆ 4th ಅಲ್ಲೂ ಹೋಗುತ್ತೆ, ಫಸ್ಟ್ ಅಲ್ಲೂ ಸೆಕೆಂಡ್ ಎಲ್ಲದರಲ್ಲೂ ಹೋಗುತ್ತೆ. ಹೈಯೂ ಅಷ್ಟೇ ಹೋಗುತ್ತೆ, ಲೋನು ಅಷ್ಟೇ ಹೋಗುತ್ತೆ. ಈ ಗಾಡಿಲಿ ಡ್ಯೂಯಲ್ ಕ್ಲಚ್ ಬರುತ್ತೆ. ಬ್ರೇಕ್ಸ್ ಅಲ್ಲಿ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್, ಮಲ್ಟಿ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಬೇರೆದಿದೆಲ್ಲ ರಿಪೇರಿ ಬರಲ್ಲ. ಬೇರೆ ಗಾಡಿಯಲ್ಲಿ 1,000 ಗಂಟೆ ಹೊಡೆದ್ರೆ ಸೆಂಟ್ರ್ ಪಿನ್ ಬುಷು ಅದು ಇದು ಎಲ್ಲ ಖರ್ಚು ಬರ್ತಾರೆ. ಇದರಲ್ಲಿ ಬರಲ್ಲ. 5,000 ಗಂಟೆ 10,000 ಗಂಟೆ ಹೊಡೆದ್ರೆ ರಿಪೇರಿ ಬರಲ್ಲ. ಇದರಲ್ಲಿ ಮೇಜರಾಗಿ ಕ್ಲಚ್ ಒಂದು ಕಂಪ್ಲೇಂಟ್ ಬರ್ತಾ ಇರುತ್ತೆ. ಆಕ್ಸಿಲೇಟರ್ ಪೆಡಲು ಚಿಕ್ಕದಾಗಿ ಚೆನ್ನಾಗಿದೆ ಎಲ್ಲ ಲೆಗ್ ರೂಮ್ ಅಲ್ಲಿ. ಇದೇನಾಗುತ್ತೆ ಅಂದರೆ ಸ್ಪೀಡ್ ಜಾಸ್ತಿ ಇರುತ್ತೆ. ಇವತ್ತಿನ ಹೊಸ ಜನ್ರೇಷನ್ ಹುಡುಗರು ಓಡಿಸ್ತಾರೆ. ಈ ಹಳೆ ಜನ ಇದಾರಲ್ಲ, ಹಳೆ ಗಾಡಿಗಳೆಲ್ಲ ಸ್ಪೀಡ್ ಕಮ್ಮಿ ಇರೋದು. ಎದ್ರಕಂಡು ಆಫ್ ಕ್ಲಚ್ ಮಾಡಿ ಬಿಡ್ತಾರೆ. ಮುಂದೆ ಸ್ಪೀಡ್ ಹೋಗ್ತಾ ಇರುತ್ತಲ್ಲ, ಅವಾಗ ಏನಾಗುತ್ತೆ, ಕ್ಲಚ್ ಹೊಟ್ಟೋಗ್ಬಿಡುತ್ತೆ. ಈ ಟ್ರ್ಯಾಕ್ಟರಿಗೆ ಬರೋದು ಕಾಲರ್ ಶಿಫ್ಟ್ ಗೇರ್ ಬಾಕ್ಸ್. ಬೇರೆ ಗೇರ್ ಬಾಕ್ಸಿಗೆ ಕಂಪೇರ್ ಮಾಡಿದ್ರೆ ಗೇರ್ ಶಿಫ್ಟಿಂಗ್ ಸ್ಮೂತ್ ಆಗಿದೆ, ಅಷ್ಟು ಸೌಂಡ್ ಬರಲ್ಲ. ಗೇರ್ ಬಾಕ್ಸ್ ಒಳಗಡೆ ಇರೋ ಗೇರ್ಸು, ಟೀತ್ಸು ಅಷ್ಟು ಬೇಗ ಸವ್ಯಲ್ಲ ಈ ಗಾಡಿಲಿ. ಹೊಸದಾಗಿ ಟ್ರ್ಯಾಕ್ಟರ್ನ ಕಲಿತಿರ್ತಾರೆ, ಅವರಿಗೆ ಗೇರ್ ಹಾಕಕ್ ಬರಲ್ಲ, ಕ್ಲಚ್ ಹೊಡಿಯಕ್ ಬರಲ್ಲ, ಅಂತವ್ರಿಗೆ ಈ ಗೇರ್ ಬಾಕ್ಸ್ ಅಡ್ಜಸ್ಟ್ ಆಗ್ಬಿಡುತ್ತೆ. ಡೀಸೆಲ್ ಎಲ್ಲ ಮೈಲೇಜ್ ಬರುತ್ತೆ, ಡೀಸೆಲ್ ಏನ್ ಪ್ರಾಬ್ಲಮ್ ಇಲ್ಲ. ಕೆಲಸ ಫಾಸ್ಟ್ ಆಗುತ್ತಲ್ಲ, ಜನಕ್ಕೆ ಏನಾಗುತ್ತೆ ಅಂದ್ರೆ ಡೀಸೆಲ್ ಕುಡಿಯುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಜನಕ್ಕೆ. ಸ್ಟೇರಿಂಗ್ ಅಲ್ಲಿ ಡೀರ್ ಲೋಗೋ ಇದೆ. ಡ್ಯಾಶ್ ಬೋರ್ಡ್ ಎಲ್ಲ ಸಿಂಪಲ್ ಆಗಿದೆ. RPM ಮೀಟರು, ಫ್ಯೂಯಲ್ ಗೇಜು, ಟೆಂಪರೇಚರ್ ಗೇಜು, ಇಲ್ಲೆಲ್ಲ ಲೈಟ್ ಇಂಡಿಕೇಟರ್ಸ್ ಇದೆ. ಡಿಜಿಟಲ್ ಓಡೋಮೀಟರ್ ಇದೆ. ಇಲ್ಲೊಂದು ಜಾನ್ ಡಿಯರ್ ನೇಮ್ ಇದೆ. ಈ ಗಾಡಿಗೆ ಬಂಪರ್ ಎಲ್ಲ ಸ್ಟಾಕ್ ಅಲ್ಲೇ ಬರುತ್ತೆ, ಎಕ್ಸ್ಟ್ರಾ ಹಾಕ್ಸೋ ಅವಶ್ಯಕತೆನೇ ಇರಲ್ಲ. ಅದು ಒಳ್ಳೆ ಗೇಜ್ ಅಲ್ಲಿ ಇದೆ ಗುರು. ವೆಯ್ಟ್ ಬ್ಯಾಲೆನ್ಸ್ ಮಾಡಕ್ಕೆ ಒಳ್ಳೆ ಗೇಜ್ ಅಲ್ಲಿ ಕೊಟ್ಟಿದ್ದಾರೆ ಬಂಪರ್ ಮಾತ್ರ. 5039D ಏನಕ್ಕೆ ನಂಬರ್ ಹಾಕಿದ್ದಾರೆ ಅಂದ್ರೆ 50 ಅಂದ್ರೆ ಜಾನ್ ಡೀರ್ 5 ಸೀರೀಸ್ ಟ್ರಾಕ್ಟರ್ ಅಂತ, 39 ಅಂದ್ರೆ HP ಕ್ಲಾಸ್, HP ನ ಕ್ಯಾಟಗರಿ ಮಾಡ್ತೀವಿ, D ಅಂದ್ರೆ ಎಕಾನಮಿ ಪ್ಲಸ್ ಡ್ಯೂರಬಲ್ ಮಾಡೆಲ್ಸ್ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈ ಗಾಡಿಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ, ಬಾನೆಟ್ಗೆ ಕೀ ಲಾಕ್ ಸಿಸ್ಟಮ್. ಇಲ್ಲಿ ಕೀ ಸಾಕೆಟ್ ಇದೆ ನೋಡಿ. ಓಪನ್ ಆಯ್ತು. ಬಾನೆಟ್ಗೆ ಕೀ ಲಾಕ್ ಸಿಸ್ಟಮು, ಬ್ಯಾಟ್ರಿ ಎಲ್ಲ ಸೇಫ್ ಆಗಿರುತ್ತೆ. ಆಶ್ಚರ್ಯ. ಕೀ ಓಪನ್ ಮಾಡಿದ್ರೆ ಬಾನೆಟ್ ಓಪನ್ ಆದರೆ ಇಂಜಿನ್ ಎಲ್ಲ ಹಾಕೋಕ್ಕಾಗೋದು. ನಾನು ಓಪನ್ ಅದೇ ಮಾಡೋಕ್ಕಾಗಲ್ಲ ಈ ಗಾಡಿಯಲ್ಲಿ. ಇನ್ನು ಯಾವುದೇ ಗಾಡಿಗೆ ಹೋಗು ನೀನು, ಸೈಡಲ್ಲಿ ಇರುತ್ತೆ ಕ್ಯಾಪ್, ಇರಲಿಲ್ಲ ನೋಡಿ ಎಲ್ಲೂ. ಬಾನೆಟ್ ಇಷ್ಟೇ ಓಪನ್ ಆಗೋದು. ಮೆಕ್ಯಾನಿಕ್ಕಿಗೆ ಸ್ವಲ್ಪ ಕಷ್ಟ ಇದೆ. ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕಾದ್ರೆ ಇಲ್ಲ ಇಂಜಿನ್ ಹತ್ರ ಏನಾದರೂ ಕೆಲಸ ಇದ್ರೆ ಸ್ವಲ್ಪ ಕಷ್ಟನೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತೆ ಸ್ಟ್ರೈಟ್ ಆಕ್ಸೆಲ್ ಇರೋದು. ಈ ಗಾಡಿಲಿ ಟರ್ನಿಂಗ್ ರೇಡಿಯಸ್ ಮಸ್ತಾಗಿದೆ ಗುರು, ನಿಂತು ಜಾಗದಲ್ಲಿ ತಿರ್ಗಿಸಬಹುದು ಟ್ರ್ಯಾಕ್ಟರ್ನ. ಈ ಲಿವರು PTO ಆನ್ ಅಂಡ್ ಆಫ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ರಿವರ್ಸ್ ಗೇರ್ ಹಾಕೊಂಡು ನಮ್ಮ ಮುಂದೆ ಆಫ್ ಕ್ಲಚ್ ಮಾಡ್ಕೊಂಡ್ರು ರೋಟ್ರು ಮೂವ್ ಆಗ್ತಾ ಇರುತ್ತೆ, ಹಂಗೆ ಹೋಗ್ತಾರೆ, ಹುಲ್ಲೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಬೇರೆ ಗಾಡಿಯಲ್ಲಿ ಏನಾಗುತ್ತೆ ಅಂದರೆ ಕ್ಲಚ್ ಅದಿನ ಕೂಡಲೇ ರೋಟ್ರ್ ನಿಂತು ಹೋಗುತ್ತೆ.
PTO RPM ಸೆಟ್ ಮಾಡೋಕ್ಕೆ ಎಕ್ಸ್ಟ್ರಾ ಲಿವರ್ ಕೊಟ್ಟಿದ್ದಾರೆ 540 RPM ಮತ್ತೆ 540 RPM ಇ ಅಂದರೆ ಎಕಾನಮಿ. ಸ್ಲೋಗೆ ಮೂಮೆಂಟ್ ಮಾಡ್ಕೊಂಬಿಟ್ಟು ತುಂಬ ಕಸ ಇರುತ್ತೆ ನೋಡು. ಈಗ ತುಂಬ ಅಂದರೆ ಇನ್ನೊಂದು ಲೆವೆಲ್ಗೆ ತುಂಬ ಮನುಷ್ಯರಲ್ಲಿ ಬೆಳೀತಿರುತ್ತೆ ಕೆಲವು ತೋಟಗಳಲ್ಲೆಲ್ಲ, ಅವಾಗ ಅದನ್ನ ಯೂಸ್ ಮಾಡ್ತಾರೆ. ನಿಧಾನಕ್ಕೆ ಫಸ್ಟ್ ಟಾಪ್ ಎಕ್ಸ್ಟ್ರಾ ಹಾಕೊಂಬಿಟ್ಟು ಸ್ಲೋಗೆ ಹೋದ್ರೆ ಕ್ಲೀನಾಗಿ ಈ ನೆಲ ಹಿಂಗಿದೆಯೋ ಅಷ್ಟು ಕ್ಲಿಯರ್ ಆಗುತ್ತೆ. ಈ ಟಾರ್ ರೋಡ್ ಆಗುತ್ತೆ ನೋಡ್ರಿ, ಆ ಥರ ಅಷ್ಟು ಕ್ಲಾರಿಟಿ ಬರುತ್ತೆ. ಈ ಟ್ರ್ಯಾಕ್ಟರ್ ಮೇಲೆ ಕುತ್ಕೊಳ್ಳೋಕೆ ಏನೋ ಒಂಥರ ಫೀಲ್ ಗುರು, ಫುಲ್ ಕಂಫರ್ಟ್ ಆಗಿದೆ. ವ್ಯೂ ನೋಡಿ, ಗಾಡಿ ಎಲ್ಲೋಗುತ್ತೆ, ಹೆಂಗ್ ಟರ್ನ್ ಆಗುತ್ತೆ ಆರಾಮಾಗಿ ನೋಡ್ಬೋದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಇದು ಪೊಸಿಷನ್ ಕಂಟ್ರೋಲು, ನೇಗ್ಲನ್ನ ಎತ್ತೋಕೆ ಇಳ್ಸೋಕೆ ಯೂಸ್ ಮಾಡ್ತೀವಿ. ಇದು ಡೆಪ್ತ್ ಅಡ್ಜಸ್ಟ್ಮೆಂಟು, ಎಷ್ಟು ಬೇಕೋ ಅಷ್ಟು ಡೆಪ್ತ್ ಸೆಟ್ ಮಾಡ್ಬೋದು. ಇಂಜಿನಲ್ಲಿ ಚೇಂಜು, ಗೇರ್ ಬಾಕ್ಸು, ಪೋಸ್ಟರಿಂಗು ಮತ್ತು ಹೈಡ್ರಾಲಿಕ್ಕೆಲ್ಲ ಒಂದೇ ಆಗಿದೆ. ಹೈಡ್ರಾಲಿಕ್ಸಲ್ಲಿ ADDC ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಡೆಪ್ತ್ ಆ್ಯಂಡ್ ಡ್ರಾಫ್ಟ್ ಕಂಟ್ರೋಲು. ಎರಡು ಲಿಫ್ಟ್ ಆರ್ಮು ಇಲ್ಲಿ ಬರುತ್ತೆ, ಲಿಫ್ಟ್ ಆರ್ಮು. ಇದು ಟಾಪ್ ಲಿಂಕು, ಒಂದು ಕ್ಲೋಡ ನೇಗ್ಲು ಹಾಕಿದ್ದಾರೆ ಆಲ್ರೆಡಿ. ಉಕ್ಕೆಲ್ಲ ಇವರೇ ಹಾಕ್ಸಿದ್ದಾರೆ ಎಕ್ಸ್ಟ್ರಾ. PTO ಶಾಫ್ಟ್ ಬರುತ್ತೆ ಒಳಗಡೆ. ಹೈಡ್ರಾಲಿಕ್ಕೆಲ್ಲ ತುಂಬ ಸೆನ್ಸಿಟಿವ್, ಭಾಳ ಸೆನ್ಸಿಟಿವ್ ಹಿಡಿಯುತ್ತೆ. ಏನು ಗೊತ್ತಾರೆ, ಸುಮ್ಮನೆ ಒಂದು ವೀಲಿಂಗ್ ಹಿಡಿತು ಅಂದರೆ ಆಟೋಮೆಟಿಕಲ್ ಸೆನ್ಸ್ ಮಾಡ್ಕೊಡ್ತಾ ಇರುತ್ತೆ. ಬೇರೆ ಗಾಡಿ ಎಲ್ಲ ಏನಾಗುತ್ತೆ, ನಾವು ಲಿಫ್ಟ್ ಮಾಡಬೇಕು. ಈ ಗಾಡಿ ಲಿಫ್ಟ್ ಅವಶ್ಯಕತೆ ಇರಲ್ಲ. ಆಮೇಲೆ ಈ ಕಸ ಏನಾದ್ರು ತುಂಬ್ಕೊಳುತ್ತಲ್ಲ, ಹಿಂಗೆ ಎತ್ಬಿಟ್ರೆ ಬಿದ್ದೋಗುತ್ತೆ. ಬೇರೆ ಗಾಡಿ ಲಿಫ್ಟ್ ಮೇಲೆ ಲಿಫ್ಟ್ ಆಗಲ್ಲ, ಕೆಳಗಡೆ ಕಸ ಬೀಳಲ್ಲ. ಈಗ ಸೋಗೆಲ್ಲ ತೆಗಾಕಿದ್ದಲ್ಲ, ನೀನು ನೋಡಿದ್ರೆ ಹಿಂಗೆ ಎತ್ಬಿಟ್ರೆ ಹುಡುಗ ಹಂಗೆ ಅದು ಮಾಡೋದಾಗಲಿ. ಇಷ್ಟು ಲಿಫ್ಟ್ ಆಗುತ್ತೆ. ಯಾವ ಕಂಪ್ನಿ ಗಾಡಿಯಲ್ಲಿ ಇಷ್ಟು ಲಿಫ್ಟ್ ಆಗಲ್ಲ ನಾವು ನೋಡಿರೋ ಪ್ರಕಾರ. ಎಲ್ಲ ಒಂದೇ ಸೈಡ್ ಬರುತ್ತೆ. ಆಲ್ಟರ್ನೇಟರು, ಸ್ಟಾರ್ಟರು, ಆಯಿಲ್ ಪಂಪು, ಆಯಿಲ್ ಫಿಲ್ಟರು. ಫಿಲ್ಟರ್ ಮೇಲೂ ಡೀರ್ ಲೋಗೋ ಇದೆ. ಗಾಡಿಲಿ ಫೀಚರ್ಸ್ ಎಲ್ಲ ಸಖತ್ತಾಗಿದೆ ಗುರು. ಗಾಡಿ ಮೇಲೆ ಹತ್ತೋಕೆ ಇಳಿಯೋಕೆ ಸ್ಪೇಸಿಂಗ್ ಎಲ್ಲ ಫುಲ್ ಕಂಫರ್ಟ್ ಆಗಿದೆ, ಸಖತ್ತಾಗಿದೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಎಕರೆಗಟ್ಟಲೆ ಜೋಳ, ಕಬ್ಬು, ಹತ್ತಿ, ತೊಗರಿ ಎಲ್ಲ ಬೆಳೀತಾರೆ. ಅವರಿಗೆ ದಮ್ಮಿರೋ ಗಾಡಿಗಳೇ ಬೇಕು. ಸೀಸನ್ ಇದ್ದಾಗ ದಿನಪೂರ್ತಿ ಗೇಮೇ ಮಾಡ್ತಾರೆ, ಟನ್ ಗಟ್ಟಲೆ ಲೋಡ್ ಹೊಡಿತಾರೆ. ಈ ತರ ಕೆಲಸಕ್ಕೆ ಜಾನ್ ಡಿಯರ್ ಟ್ರ್ಯಾಕ್ಟರ್ ಹೇಳಿ ಮಾಡಿಸ್ದಂಗಿದೆ. ಫ್ರಂಟ್ ಟೈರ್ ಸೈಜು 6/16 ಸೆಕ್ಷನ್ ಬರುತ್ತೆ. ರೇರ್ ವೀಲು 13.6 28 ಸೆಕ್ಷನ್ ಬರುತ್ತೆ. 2 ವೀಲ್ ಡ್ರೈವ್ ಗಾಡಿ ಇದು. ಇದು ಹ್ಯಾಂಡ್ ಥ್ರಾಟಲ್ ಲಿವರು. RPM ನ ಕಾನ್ಸ್ಟೆಂಟ್ ಆಗಿ ಸೆಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಮೇಲ್ಗಡೆ ನೂಕಿದ್ರೆ RPM ರೈಸ್ ಆಗುತ್ತೆ. ಇದು ಹೆಡ್ಲೈಟ್ ಆನ್ ಅಂಡ್ ಆಫ್ ಸ್ವಿಚ್, ಐ ಬೀಮು ಲೋ ಬೀಮ್ ಇಲ್ಲೇ ಇದೆ. ಆರನ್ ಸಖತ್ತಾಗಿದೆ ಗುರು, ಇವರೇ ಹಾಕ್ಸಿರೋದು ಎಕ್ಸ್ಟ್ರಾ ಇದು. ಇದು ಪಾರ್ಕಿಂಗ್ ಲೈಟ್ ಸ್ವಿಚ್ಚು, ಲೈಟ್ ಬರ್ತಾ ಇದೆ ನೋಡಿ. ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಚಾರ್ಜಿಂಗ್ ಔಟ್ಪುಟ್ ಇದೆ. ಡ್ರೈ ಟೈಪು ಡ್ಯೂಯಲ್ ಏರ್ ಫಿಲ್ಟರು, ಬಾನೆಟ್ ಇನ್ಸೈಡೇ ಬರುತ್ತೆ. ಅವಾಗ ಏರ್ ಫಿಲ್ಟರ್ನ ತೆಗೆದು ಕ್ಲೀನ್ ಮಾಡ್ಕೊಂತಿದ್ರೆ ನಮ್ಮ ಕಾಸು ಉಳ್ಕೊಳ್ಳುತ್ತೆ, ಗಾಡಿನೂ ಚೆನ್ನಾಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಗೇಮ್ ಹೊಡೆದಾಗ, ರೋಟ್ರಿ ಹೊಡೆದಾಗ ಧೂಳ್ ಸಿಕ್ಕಾಬಟ್ಟೆ ಇದ್ರೆ ಏರ್ ಫಿಲ್ಟರ್ನ ಕ್ಲೀನ್ ಮಾಡ್ಕೊಂತಾ ಇರಬೇಕು. ಇಲ್ಲಾಂದ್ರೆ ಗಾಡಿಲಿ ದಮ್ ಕಡಿಮೆ ಆಗುತ್ತೆ, ಇಂಜಿನ್ ಓವರ್ ಹೀಟೆಡ್ ಆಗ್ಬಿಡುತ್ತೆ. 50 ಅವರ್ಗೆಲ್ಲ ಒಂದ್ಸಲ ಕ್ಲೀನ್ ಮಾಡಿ. ಜಾಸ್ತಿ ಧೂಳಲ್ಲಿ ಹೊಡೆದಿದ್ರೆ 10 ಅವರ್ ಕ್ಲೀನ್ ಮಾಡಿದ್ರು ಒಳ್ಳೇದೇ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಬ್ರೇಕ್ ಲೈಟ್ಸು, ಇಂಡಿಕೇಟರ್ಸು ಆಲೋಜನೆ ಬರುತ್ತೆ. ಸಿಂಪಲ್ ಆಗಿ ಚೆನ್ನಾಗಿದೆ ಚಿಕ್ಕದಾಗೆ. ಗಾಡಿ ಸ್ವಲ್ಪ ಅಗ್ಲನೇ ಇದೆ. ಮಡ್ಗಾರ್ಡ್ಸ್ ನೋಡಿ, ಕೂತ್ಕೊಳ್ಳೋಕೆಲ್ಲ ಆರಾಮ್ಸಾಗಿದೆ. ಆರಾಮಾಗಿ ಇಬ್ರು ಕುತ್ಕೊಬೋದು ಮಡ್ಗಾರ್ಡ್ಸ್ ಮೇಲೆ. ಈ ಗಾಡಿಲಿ 60 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡ್ರೈವರ್ ಸೀಟ್ ಇಂದನೇ ಬರುತ್ತೆ ಟ್ಯಾಂಕು. ಮತ್ತು ಡೀಸೆಲ್ ಪಂಪು, ಡೀಸೆಲ್ ಫಿಲ್ಟರ್ಸು, ಡೀಸೆಲ್ ಇಂಜೆಕ್ಟರ್ಸು, ಇನ್ಲೈನ್ ಪಂಪ್ ಬರುತ್ತೆ. ಬಾಷ್ ಕಂಪ್ನಿದು ಹಾಕಿದ್ದಾರೆ ಈ ಗಾಡೀಲಿ. ಇಲ್ಲಿದೆ ನೋಡಿ ಬಾಷ್ ಅಂತ. ಈ ರಬ್ಬರ್ ವಾಷರ್ ಹೋಗ್ಬಿಟ್ಟು ಲೀಕೇಜ್ ಬರ್ತಿಲ್ಲ ಆಚೆ. ಬೇರೆ ಗಾಡಿಗೆಲ್ಲ ಹಳೆ ಟೆಕ್ನಾಲಜಿಯಲ್ಲಿ ಹೆಂಗಿದೆ ಅಂದರೆ ಪಂಪಿಗೆ ಆಯಿಲ್ ಹಾಕ್ತಾ ಇದ್ವಿ ನಾವು ಮ್ಯಾನ್ಯಾಲಿಟಿಯಾಗಿ. ಒಂದು 100 ಗಂಟೆ 50 ಗಂಟೆ ಯೂಸ್ ಮಾಡಿದ್ಮೇಲೆ ಡೀಸೆಲ್ ಪಂಪಿಗೆ ಆಯಿಲ್ ಹಾಕ್ಬೇಕದು ರಿಯಾಲಿಟಿಯಾಗಿ. ಇಲ್ಲಾಂದ್ರೆ ಪಂಪ್ ರಿಪೇರಿಗೆ ಬರ್ತಾ ಇರುತ್ತೆ. ಇದೇನಾಗಿದೆ, ಇಂಜಿನ್ ಆಯಿಲೇ ಪಂಪಿಗೆ ಸಪ್ಲೈ ಆಗುತ್ತೆ. ಇಂಜಿನಿಂದ ಬರುತ್ತೆ, ಪಂಪ್ ಒಳಗಡೆ ಆಯಿಲ್ ಹೋಗುತ್ತೆ. ಡೀಸೆಲ್ ಪೈಪು, ಆಯಿಲ್ ಪೈಪ್ಸು ಔಟ್ ಸೈಡ್ ಇದೆ. ಸೇಫ್ಟಿಗೆ ಏನಾದರೂ ಗಾರ್ಡ್ಸ್ಗಳು ಕೊಡಬೇಕಿತ್ತು ಗುರು. ಡೀಸೆಲ್ ಪೈಪ್ ನೋಡಿ ಇಲ್ಲಿ ನೇತಾಡ್ತಿದೆ. ಹಿಂಗೆ ಏನಕ್ಕಾದ್ರೂ ತಗ್ಲ ಹಾಕ್ಕೊಂಡು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮೊದಲೇ ಜಾಂಡಿಯರ್ ಪಾರ್ಟ್ಸು ತುಂಬ ಕಾಸ್ಟ್ಲಿ ಗುರು. ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಮೇಂಟೆನೆನ್ಸ್ ಕಾಸ್ಟ್ಲಿ ಅಂದರೆ ಲೈಫ್ ಜಾಸ್ತಿ ಇರುತ್ತೆ. ಇದೆಲ್ಲ ಹೈಡ್ರಾಲಿಕ್ ಆಯಿಲ್ ಸಪ್ಲೈ ಪೈಪ್ಸು. ಬದ ಏನಾದರೂ ಹತ್ತಿಸ್ಬೇಕಾದ್ರೆ ಪೈಪ್ ಡ್ಯಾಮೇಜ್ ಆಗೋದು, ಇಲ್ಲ ಕಲ್ಲೇನಾದರೂ ಹೊಡೆದು ಪೈಪ್ ಡ್ಯಾಮೇಜ್ ಆಗೋದು ತುಂಬ ಚಾನ್ಸಸ್ ಇದೆ. ಇದೊಂದು ಕಂಪ್ಲೇಂಟ್ಸ್ ಇದೆ ಗಾಡಿ ಮೇಲೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬ್ಯಾಟ್ರಿನೂ ಬಾನೆಟ್ ಇನ್ಸೈಡೇ ಬರುತ್ತೆ. ಎಕ್ಸ್ಟ್ರಾ ಹಾಕ್ಸಿರೋದು ಇದು ಆರನ್ನು, ಅದಕ್ಕೆ ಸೌಂಡ್ ಸಕ್ಕತ್ತಾಗಿದೆ. ರೇಡಿಯೇಟರ್ ಫ್ರಂಟಲ್ಲೇ ಬರುತ್ತೆ. ಗಾಡಿಗೆ ಬರೀ ವಾಟರ್ ಹಾಕೋದಲ್ಲ, ರೇಡಿಯೇಟರ್ಗೆ ಕೂಲೆಂಟ್ ಕೂಡ ಮೇಂಟೈನ್ ಮಾಡಬೇಕು. ಅವಾಗ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ. ಗಾಡಿ ಅಷ್ಟು ಬೇಗ ಹೀಟ್ ಆಗಲ್ಲ ಇಂಜಿನು. ಸೆಂಟ್ರಲ್ಲಿ ಒಂದು ಡೀರ್ ಲೋಗೋ ಬರುತ್ತೆ. ಈ ಲೋಗೋಗೆ ಎಷ್ಟು ಜನ ಫಿದಾಗೋರೋ. ಒಂಥರ ಸೈಕ್ ಆಗಿದೆ ಗುರು ಲುಕ್ಸ್ ಮಾತ್ರ. ಸೈಲೆನ್ಸರ್, ಮಫ್ಲರು, ಬಾನೆಟ್ ಇನ್ಸೈಡೇ ಬರುತ್ತೆ. ಔಟ್ ಸೈಡ್ ಒಂದು ಪೈಪ್ ಇದೆ ಅಷ್ಟೇ. ಆಚೆ ಒಂದು ಪೈಪ್ ಉದ್ದಕ್ಕೆ ಹಾಕಿದಾರೆ ಅಷ್ಟೇ. ಮಫ್ಲರ್ ಒಳಗಡೆನೇ ಇದೆ. ರೈಟ್ ಸೈಡಲ್ಲಿ ಒಂದು ಮಿರರ್ ಕೂಡ ಬರುತ್ತೆ, ಬ್ಯಾಕ್ ವ್ಯೂ ನೋಡೋಕೆ. ಗಾಡಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಒಂದು ಟಾಪ್ ಕೂಡ ಹಾಕ್ಸಿದ್ದಾರೆ ಗಾಡಿಗೆ. ಸೆಂಟರಲ್ಲಿ ಒಂದು ಕ್ರೋಮ್ ಫಿನಿಷನ್ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಗಾಡಿಲಿ ಸೀಟಿಂಗ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ. ಅಡ್ಜಸ್ಟಬಲ್ ಸೀಟ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಬೋದು ಹೈಟಿಗೆ ತಗೊಂಡಾಗೆ. ಚೆನ್ನಾಗಿದೆ. ಸ್ಪ್ರಿಂಗ್ ಆಕ್ಷನ್ ಬರುತ್ತೆ. ಅದ್ರ ಜೊತೆಗೆ ಇವ್ರು ಎಕ್ಸ್ಟ್ರಾ ಕುಷನ್ ಬೇರೆ ಹಾಕೊಂಡಿದ್ದಾರೆ, ಇನ್ನೂ ಕಂಫರ್ಟ್ ಆಗಲಿ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಈ ಗಾಡಿಲಿ ಟರ್ನಿಂಗ್ ರೇಡಿಯಸ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಬ್ರೇಕ್ನ ಸಿಂಗಲ್ ಬ್ರೇಕ್ ಮಾಡ್ಕೊತೀನಿ. ಗೇರು ಫಸ್ಟಲ್ಲೇ ಇರಲಿ. ಸ್ವಲ್ಪ RPMನ ರೈಸ್ ಮಾಡಿಕೊಂಡು ಮೂಮೆಂಟ್ ಕೊಟ್ಟರೆ ವೀಲ್ ನೋಡಿ ಎಷ್ಟು ಲಾಕ್ ಆಗಿದೆ. ಈ ಗಾಡೀಲಿರೋದು ಮಲ್ಟಿ ಡಿಸ್ಕ್ ಆಯಿಲ್ ಬ್ರೇಕ್ಸು. ವೀಲ್ ಫುಲ್ಲು ಲಾಕ್ ಆಗಿಬಿಟ್ಟಿದೆ.
ಒಂದು ಸರ್ಕಲ್ ಕಾಣಿಸ್ತಿದೆ ನೋಡಿ, ಆ ಸರ್ಕಲ್ ಒಳಗಡೆನೆ ತಿರುಗ್ತಿದೆ ಗಾಡಿ. ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ಸ್ಮೂತ್ ಆಗಿದೆ ಗುರು ಗಾಡೀಲಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಾವು ಎಲ್ಲ ಗಾಡಿನೂ ತಂದು ಮಾರ್ತೀವಿ. ನಾವು ಮನೆಗೆ ನೋಡಿ ನಾವೇ ಇದನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಂಪ್ನಿ ಗಾಡಿನೂ ಮಾರ್ತೀನಿ ನಾನು. ಸ್ವರಾಜು ಮಾರ್ತೀನಿ, ಫರ್ಗೂಸನ್ನು ಮಾರ್ತೀನಿ, ಎಲ್ಲದೂ ಮಾರ್ತೀನಿ. ಅದೇನಂದರೆ ಇವತ್ತಿನ ಜನದ್ದೊಂದು ಫೀಡ್ಬ್ಯಾಕ್, ಯಾರು ಈಗ ಇಷ್ಟಪಡ್ತಾನೋ ಅದೇ ಗಾಡಿ ಇಷ್ಟಪಡೋದು.